ತಂದೆಯೂ ಅಷ್ಟೇ ಹೇಳ್ತಾ ಇದ್ದಾರೆ, ಏನಂತಂದರೆ ಎದುರಿರುವಂಥ ವಕೀಲರನ್ನ ಯಾರೂ ಕೂಡ ನೇಮಿಸಬಾರ್ದು, ನೇಮಿಸಿದರೆ ಅದು ನಮ್ಮ ಮಗಳಿಗೆ ಮಾಡಿದಂಥ ಒಂದು ದೊಡ್ಡ ನಮಗೆ ಶಿಕ್ಷೆ ಕೊಟ್ಟಂಗೆ, ಯಾವುದೇ ಕಾರಣಕ್ಕೂ ವಕೀಲರು ನೇಮಿಸಬಾರ್ದು ಅಂತ ಹೇಳ್ತಾರೆ ಅವರು. ಅಲ್ಲ ಸರ್, ಅದು ತಪ್ಪು. ನೋಡು, ಒಂದು ಕೈಯಿಂದ ಚಪ್ಪಾಳೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ ಸರ್. ತಪ್ಪು ಇಬ್ಬರಲ್ಲಿಯೂ ಇರುತ್ತೆ. ಇಬ್ಬರು ಪರಸ್ಪರ ಪ್ರೀತಿಸ್ತಿದ್ರು ಸರ್. ಅವರಿಬ್ಬರು ಪರಸ್ಪರ ಪ್ರೀತಿಸ್ತಿದ್ರು ಅಂತಂದರೆ ಅದು ಒನ್ ಸೈಡ್ ಲವ್ ಅಂತೂ ಆಗಲ್ಲ ಸರ್. ಇಬ್ಬರು ಪ್ರೀತಿಸ್ತಿದ್ರು, ಇಬ್ಬರು ಕ್ಲಾಸ್ಮೇಟ್ ಆಗಿದ್ದರು ಸರ್. ಇಬ್ಬರು ಅಷ್ಟೊಂದು ಹಚ್ಚಿಕೊಂಡು ಕ್ಲಾಸ್ಮೇಟ್ ಆಗಿ ಅವರು ಪರಸ್ಪರ ಪ್ರೀತಿಸೋರಿಂದ ಅವರಲ್ಲಿ ಅದು ಮುಂದೆ ಏನಾಯಿತು ಅವ್ರಿಗೆ ಗೊತ್ತು. ಅವನು ಒಂದು ಫೋನಲ್ಲಿ ಸರ್ ಅವನು ಆ ಮಗುವಿನ ಜೊತೆ ಮಾತಾಡಿದ ರೆಕಾರ್ಡ್ಸು ಎಲ್ಲ ಇದೆ ಸರ್. ಎಲ್ಲ ನಮ್ಮ ಒಂದು ಕಾನೂನು ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅವನಿಗೆ ಏನು ಕ್ರಮ ಕೊಡುತ್ತೋ ಕೊಡಲಿ ಸರ್. ಅವನು ಒಬ್ಬನೇ ಇಲ್ಲ, ಇನ್ನೂ 4-5 ಜನರು ಕೂಡ ಅವನ ಜೊತೆ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಅವ್ರ ತಂದೆ ಹೇಳ್ತಿದ್ದಾರೆ. ಅಂದರೆ ಒಬ್ಬನೇ ಕೂಡ ಈ ಕೃತ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ನಿಗೇನೋ ಪುಷಪ್ ಮಾಡಿದ್ದಾರೆ, ಈ ರೀತಿ ಮಾಡು ಅಂತ ಹೇಳಿದ್ದಾರೆ, ಅದಕ್ಕೆ ಹಿಂಗೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದು ನಂಗೆ ಗೊತ್ತಿಲ್ಲ ಸರ್. ಅದು ನಾನು ಅಂದ್ಕೊಂಡಿದ್ದು ನನ್ನ ಮಗ ಕೆಲಸ ಹುಡ್ಕೊಂಡು ಹೋಗಿದ್ದಾನೆ, ಬಟ್ ಇಂಥ ಒಂದು ಕೃತ್ಯದಲ್ಲಿ ಅವನು ಇದ್ದಾನೆ ಅಂತ ನಂಗೆ ಗೊತ್ತಿಲ್ಲ ಸರ್. ಅದೆಷ್ಟು ಜನ ಇದ್ದರೂ ಏನೂ ಗೊತ್ತಿಲ್ಲ ಸರ್. ನನ್ನ ಮಗ ಅಂಥವನಲ್ಲ ಸರ್. ಒಂದು ಇರುವೆ ಕೂಡ ಹೊಸಿಗೆ ಹಾಕಿದವನಲ್ಲ ಸರ್. ಅದು ಅವನಿಗೆ ಇಂಥ ಧೈರ್ಯ ಎಲ್ಲಿಂದ ಬಂತು, ಹೇಗೆ ಬಂತು, ನನಗದೇ ತಿಳಿದಾಗಿದೆ ಸರ್. ಅದು ನೀವು ಹೇಳ್ದಂಗೆ ಅವನು ಬಾಡಿ ಬಿಲ್ಡರ್ ಆಗಿದ್ದ, ಬಟ್ ಇತ್ತೀಚೆಗೆ ನಿನ್ನೆ ಅಥವಾ ಮೊನ್ನೆ ನೋಡಿದ್ರೆ ಭಾಳ ವೀಕ್ ಆಗಿರುವಂಥದ್ದು ಯಾಕೆ ಅಂತದ್ದು? ಹೌದು ಸರ್, ಅವನು ಬಾಡಿ ಬಿಲ್ಡರ್ ಅಂತಂದರೆ ಅವನು ತುಂಬ ಜಿಮ್ ಮಾಡಿ ಅವನು ಒಳ್ಳೆ ಬಾಡಿ ಇಟ್ಕೊಂಡಿದ್ದ ಸರ್. ಒಂದು ನೇಹನ್ ಜೊತೆ ಏನು ಪ್ರೀತಿ ಸ್ನೇಹವನ್ನು ಇಟ್ಕೊಂಡಿದ್ದಲ್ಲ ಸರ್, ಅದರಲ್ಲಿ ಆ ಹುಡುಗಿ ಜೊತೆನೇ ಅವನು ಏನು ಮಾಡಿಬಿಟ್ಟ, ಡಿಪ್ರೆಷನಲ್ಲಿ ಹೋಗ್ಬಿಟ್ಟ ಸರ್. ಊಟ ಕೂಡ ಮನೆಯಲ್ಲಿ ಸರಿಯಾಗಿ ಮಾಡ್ತಿರ್ಲಿಲ್ಲ, ಮತ್ತೇನು ಜಾಸ್ತಿ ನನ್ನ ಜೊತೆ ಹೇಳ್ತಿರ್ಲಿಲ್ಲ ಸರ್. ಅವನು ಏನು ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತಂದ್ರು, ಏನಿಲ್ಲ ನನಗೆ ಹೊಟ್ಟೆ ಹಸಿವು ಇರಲಿಲ್ಲ, ನಾನು ಊಟ ಮಾಡಿಲ್ಲ ಅಂತ ಇಷ್ಟೇ ಹೇಳ್ತಿದ್ದೆ ಸರ್. ಊಟ ಬಿಟ್ಟು ಡಿಪ್ರೆಷನಲ್ಲಿ ಹೋಗಿ ಹಾಗಾಗಿದ್ದಾನೆ ಸರ್ ಅವನು. ಇಲ್ಲ ಅಂದರೆ ಅವ್ನ ಫೋಟೋಸ್ ನೋಡಿ ಸರ್, ಜಿಮ್ ಮಾಡ್ತಿದ್ದಾಗ ಅವನು ಯೂನಿವರ್ಸಿಟಿ ಬ್ಲೂ ಆದಾಗ ಎಷ್ಟು ಚೆನ್ನಾಗಿರೋ ಫೋಟೋಗಳಿದ್ದಾವೆ ಸರ್. ಅವನು ತಂದೆಯೂ ಅಷ್ಟೇ ಹೇಳ್ತಾ ಇದ್ದಾರೆ, ಏನಂತಂದರೆ ಎದುರಿರುವಂಥ ವಕೀಲರನ್ನ ಯಾರೂ ಕೂಡ ನೇಮಿಸಬಾರ್ದು, ನೇಮಿಸಿದರೆ ಅದು ನಮ್ಮ ಮಗಳಿಗೆ ಮಾಡಿದಂಥ ಒಂದು ದೊಡ್ಡ ನಮಗೆ ಶಿಕ್ಷೆ ಕೊಟ್ಟಂಗೆ, ಯಾವುದೇ ಕಾರಣಕ್ಕೂ ವಕೀಲರು ನೇಮಿಸಬಾರ್ದು ಅಂತ ಹೇಳ್ತಾರೆ ಅವರು. ಅಲ್ಲ ಸರ್, ಅದು ತಪ್ಪು. ನೋಡು, ಒಂದು ಕೈಯಿಂದ ಚಪ್ಪಾಳೆ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ ಸರ್. ತಪ್ಪು ಇಬ್ಬರಲ್ಲಿಯೂ ಇರುತ್ತೆ. ಇಬ್ಬರು ಪರಸ್ಪರ ಪ್ರೀತಿಸ್ತಿದ್ರು ಸರ್. ಅವರಿಬ್ಬರು ಪರಸ್ಪರ ಪ್ರೀತಿಸ್ತಿದ್ರು ಅಂತಂದರೆ ಅದು ಒನ್ ಸೈಡ್ ಲವ್ ಅಂತೂ ಆಗಲ್ಲ ಸರ್. ಇಬ್ಬರು ಪ್ರೀತಿಸ್ತಿದ್ರು, ಇಬ್ಬರು ಕ್ಲಾಸ್ಮೇಟ್ ಆಗಿದ್ದರು ಸರ್. ಇಬ್ಬರು ಅಷ್ಟೊಂದು ಹಚ್ಚಿಕೊಂಡು ಕ್ಲಾಸ್ಮೇಟ್ ಆಗಿ ಅವರು ಪರಸ್ಪರ ಪ್ರೀತಿಸೋರಿಂದ ಅವರಲ್ಲಿ ಅದು ಮುಂದೆ ಏನಾಯಿತು ಅವ್ರಿಗೆ ಗೊತ್ತು. ಅವನು ಒಂದು ಫೋನಲ್ಲಿ ಸರ್ ಅವನು ಆ ಮಗುವಿನ ಜೊತೆ ಮಾತಾಡಿದ ರೆಕಾರ್ಡ್ಸು ಎಲ್ಲ ಇದೆ ಸರ್. ಎಲ್ಲ ನಮ್ಮ ಒಂದು ಕಾನೂನು ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅವನಿಗೆ ಏನು ಕ್ರಮ ಕೊಡುತ್ತೋ ಕೊಡಲಿ ಸರ್. ಅವನು ಒಬ್ಬನೇ ಇಲ್ಲ, ಇನ್ನೂ 4-5 ಜನರು ಕೂಡ ಅವನ ಜೊತೆ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಅವ್ರ ತಂದೆ ಹೇಳ್ತಿದ್ದಾರೆ. ಅಂದರೆ ಒಬ್ಬನೇ ಕೂಡ ಈ ಕೃತ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ನಿಗೇನೋ ಪುಷಪ್ ಮಾಡಿದ್ದಾರೆ, ಈ ರೀತಿ ಮಾಡು ಅಂತ ಹೇಳಿದ್ದಾರೆ, ಅದಕ್ಕೆ ಹಿಂಗೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದು ನಂಗೆ ಗೊತ್ತಿಲ್ಲ ಸರ್. ಅದು ನಾನು ಅಂದ್ಕೊಂಡಿದ್ದು ನನ್ನ ಮಗ ಕೆಲಸ ಹುಡ್ಕೊಂಡು ಹೋಗಿದ್ದಾನೆ, ಬಟ್ ಇಂಥ ಒಂದು ಕೃತ್ಯದಲ್ಲಿ ಅವನು ಇದ್ದಾನೆ ಅಂತ ನಂಗೆ ಗೊತ್ತಿಲ್ಲ ಸರ್. ಅದೆಷ್ಟು ಜನ ಇದ್ದರೂ ಏನೂ ಗೊತ್ತಿಲ್ಲ ಸರ್. ನನ್ನ ಮಗ ಅಂಥವನಲ್ಲ ಸರ್. ಒಂದು ಇರುವೆ ಕೂಡ ಹೊಸಿಗೆ ಹಾಕಿದವನಲ್ಲ ಸರ್. ಅದು ಅವನಿಗೆ ಇಂಥ ಧೈರ್ಯ ಎಲ್ಲಿಂದ ಬಂತು, ಹೇಗೆ ಬಂತು, ನನಗದೇ ತಿಳಿದಾಗಿದೆ ಸರ್. ಅದು ನೀವು ಹೇಳ್ದಂಗೆ ಅವನು ಬಾಡಿ ಬಿಲ್ಡರ್ ಆಗಿದ್ದ, ಬಟ್ ಇತ್ತೀಚೆಗೆ ನಿನ್ನೆ ಅಥವಾ ಮೊನ್ನೆ ನೋಡಿದ್ರೆ ಭಾಳ ವೀಕ್ ಆಗಿರುವಂಥದ್ದು ಯಾಕೆ ಅಂತದ್ದು? ಹೌದು ಸರ್, ಅವನು ಬಾಡಿ ಬಿಲ್ಡರ್ ಅಂತಂದರೆ ಅವನು ತುಂಬ ಜಿಮ್ ಮಾಡಿ ಅವನು ಒಳ್ಳೆ ಬಾಡಿ ಇಟ್ಕೊಂಡಿದ್ದ ಸರ್. ಒಂದು ನೇಹನ್ ಜೊತೆ ಏನು ಪ್ರೀತಿ ಸ್ನೇಹವನ್ನು ಇಟ್ಕೊಂಡಿದ್ದಲ್ಲ ಸರ್, ಅದರಲ್ಲಿ ಆ ಹುಡುಗಿ ಜೊತೆನೇ ಅವನು ಏನು ಮಾಡಿಬಿಟ್ಟ, ಡಿಪ್ರೆಷನಲ್ಲಿ ಹೋಗ್ಬಿಟ್ಟ ಸರ್. ಊಟ ಕೂಡ ಮನೆಯಲ್ಲಿ ಸರಿಯಾಗಿ ಮಾಡ್ತಿರ್ಲಿಲ್ಲ, ಮತ್ತೇನು ಜಾಸ್ತಿ ನನ್ನ ಜೊತೆ ಹೇಳ್ತಿರ್ಲಿಲ್ಲ ಸರ್. ಅವನು ಏನು ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತಂದ್ರು, ಏನಿಲ್ಲ ನನಗೆ ಹೊಟ್ಟೆ ಹಸಿವು ಇರಲಿಲ್ಲ, ನಾನು ಊಟ ಮಾಡಿಲ್ಲ ಅಂತ ಇಷ್ಟೇ ಹೇಳ್ತಿದ್ದೆ ಸರ್. ಊಟ ಬಿಟ್ಟು ಡಿಪ್ರೆಷನಲ್ಲಿ ಹೋಗಿ ಹಾಗಾಗಿದ್ದಾನೆ ಸರ್ ಅವನು. ಇಲ್ಲ ಅಂದರೆ ಅವ್ನ ಫೋಟೋಸ್ ನೋಡಿ ಸರ್, ಜಿಮ್ ಮಾಡ್ತಿದ್ದಾಗ ಅವನು ಯೂನಿವರ್ಸಿಟಿ ಬ್ಲೂ ಆದಾಗ ಎಷ್ಟು ಚೆನ್ನಾಗಿರೋ ಫೋಟೋಗಳಿದ್ದಾವೆ ಸರ್. ಅವನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.